ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್.in ಯೂಟ್ಯೂಬ್ ಚಾನಲ್‌ಗೆ ನಿಮಗೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್‌ನ ದೂರದೃಷ್ಟಿ ಇಟ್ಕೊಂಡು ಹಲವಾರು ಅಂಶಗಳ ಮೇಲೆ, ಇಂಪಾರ್ಟೆಂಟ್ ಅಂತ ಅಂಶಗಳ ಮೇಲೆ ನಿಮ್ಮ ಜೊತೆಗೆ ಬೋಧನಾ ಸಂಚಿಕೆಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮ್ಮ ಮುಂಬರ್ತಕ್ಕಂಥ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನೇರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ನಮ್ಮ ಯೂಟ್ಯೂಬ್ ಚಾನಲ್‌ನಲ್ಲಿ ನಾನು ಹಾಕಿಕೊಂಡಿದ್ದೀನಿ. ಈ ನಮ್ಮ ಯೂಟ್ಯೂಬ್ ಚಾನಲ್‌ನಲ್ಲಿರ್ತಕ್ಕಂಥ ಬೋಧನಾ ಸಂಚಿಕೆಗಳನ್ನು ನೀವು ನೋಡೋದರಿಂದ ಏನಾಗ್ತದೆ ಅಂತಂದ್ರೆ, ನಿಮ್ಮ ಮುಂದೆ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳಿಗೆ ಒಂದು ವಿಶೇಷವಾಗಿ ಉತ್ತರವನ್ನು ನೀಡ್ತಕ್ಕಂತಹ ವ್ಯವಸ್ಥೆಗೆ ಸಹಕಾರಿ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾನು ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಎಜುಕೇಷನ್.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ, ಇವತ್ತಿನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದ ನಮ್ಮ ಪರಿಸರ ಅನ್ನುವಂಥ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಈ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಓಜೋನ್ ಪದರದ ಬಗ್ಗೆ, ಅಥವಾ ಮುಂದೆ ಆ, ತ್ಯಾಜ್ಯಗಳು ಅನ್ನುವಂತಹ ಪರಿಸರದಲ್ಲಿ ತ್ಯಾಜ್ಯಗಳ ವ್ಯವಸ್ಥೆ ಅನ್ನುವಂಥ ಅಂಶದ ಮೇಲೆ ಈ ಒಂದು ಸಂಚಿಕೆಗಳು ಕೂಡ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಏನು ಮಾಡೋಣ ಅಂತಂದರೆ, ಓಜೋನ್ ಪದರು ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ಬೇಕು. ಮೊದಲಿಗೆ ಓಜೋನ್ ಪದರು ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೋದು. ಈ ಓಜೋನ್ ಪದರು ಅಂತಕ್ಕಂಥದ್ದು ಓಜೋನ್ O3 ಎಂಬುದು ಆಕ್ಸಿಜನ್ 3 ಪರಮಾಣುಗಳಿಂದ ರೂಪುಗೊಂಡಿರ್ತಕ್ಕಂಥ ಒಂದು ಅಣು ಅನ್ನೋದನ್ನು ತಿಳ್ಕೊಳ್ಬೇಕು. ಓಜೋನ್ ಪದರು ಅಂತಂದರೆ ಏನೂ ಅಲ್ಲ, ಆಕ್ಸಿಜನ್ನ 3 ಪರಮಾಣುಗಳಿಂದ ಕೂಡಿರ್ತಕ್ಕಂಥ ಒಂದು ಅಣು ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಇದು ಸೌರ ಬೆಳಕಿನಿಂದ ಬರುವಂತಹ ನೆರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲೆ ಇರುವಂಥ ಎಲ್ಲ ಜೀವಿಗಳನ್ನ, ಅಥವಾ ನಾವು ಕಾಮನ್ ಆಗಿ ಹೇಳೋದಾದ್ರೆ ಭೂಮಿಯ ಮೇಲ್ಮೈಯನ್ನ ರಕ್ಷಣೆಯನ್ನ ಮಾಡ್ತದೆ. ಈ ನೆರಳಾತೀತ ವಿಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರ ಆಗಿರ್ತದೆ. ಉದಾಹರಣೆಗೆ ನೋಡೋದಾದ್ರೆ, ಮಾನವನಲ್ಲಿ ಚರ್ಮದ ಕ್ಯಾನ್ಸರ್ ಅನ್ನ ಉಂಟು ಮಾಡ್ತಕ್ಕಂಥ ಈ ನೆರಳಾತೀತ ಕಿರಣಗಳನ್ನ ಈ ಈ ನೆರಳಾತೀತ ಕಿರಣಗಳು ಏನಾಗಿರ್ತಾವ, ಸೌರ ಬೆಳಕಿನಿಂದ ಬರ್ತಾವ. ಈ ನೆರಳಾತೀತ ವಿಕಿರಣಗಳನ್ನ ಭೂಮಿಗೆ ಬರದಂತೆ ತಡಿತಕ್ಕಂತಹ ಒಂದು ಪದರು ಯಾವ್ದಾದ್ರು ಇದ್ರೆ ಅದು ಓಜೋನ್ ಪದರು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಓಜೋನ್ ಹೇಗೆ ಉಂಟಾಗ್ತದ ಅನ್ನುವುದನ್ನು ನಾವು ನೋಡೋದಾದ್ರೆ, ಮೊದಲಿಗೆ ಉಂಟಾಗುವಿಕೆಯನ್ನ ನೋಡೋದಾದ್ರೆ, ಓಜೋನ್ ಎಂಬುದು ವಾತಾವರಣದ ಉನ್ನತ ಸ್ತರದಲ್ಲಿರ್ತಕ್ಕಂಥ ಒಂದು ಪದರು ಅನ್ನುವುದನ್ನ ಮೊದಲಿಗೆ ತಿಳಿದುಕೊಳ್ಬೇಕು. ಇದು ಇಲ್ಲಿ ಹೆಚ್ಚಿನ ತೀವ್ರತೆಯ ನೆರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನ ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸ್ತದ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳಿಂದ ಜೊತೆ ಸೇರಿ ಏನು ಓಜೋನ್ ಪದರು ಉಂಟಾಗ್ತದ ಅನ್ನುವಂಥದ್ದನ್ನು ತಿಳಿದುಕೊಳ್ಬಹುದು. ಈಗ ಮೊದಲಿಗೆ ನಾವು ಏನು ನೋಡೋದು ಅಂತಂದ್ರೆ, ಇಲ್ಲಿ ಇಲ್ಲಿ ಹೆಚ್ಚಿನ ತೀವ್ರತೆಯ ನೆರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆಯನ್ನ ಮಾಡ್ತದೆ. ನಂತರ ಈ ಪರಮಾಣುಗಳು ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಜೋನ್ ಪದರು O3 ಅಂತಕ್ಕಂಥದ್ದು ರೂಪುಗೊಳ್ತದ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋಕಾರ್ಬನ್ ಗಳಂತ ಸಂಶ್ಲೇಷಿತ ರಾಸಾಯನಿಕ ಪದರಗಳನ್ನು ನಾವು ಅತಿಯಾಗಿ ಬಳಸ್ತಾ ಇದ್ದೀವಿ. ಈ ಬಳಸೋದ್ರಿಂದ ಏನಾಗ್ತದೆ ಅಂತಂದ್ರೆ, ಈ ಪದರಿನ ಸವೆತಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದು. ಅದೇ ರೀತಿಯಾಗಿ ಸಂಯುಕ್ತ ರಾಷ್ಟ್ರಗಳು ಪರಿಸರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇನ್ನು 1986ರಲ್ಲಿ ಕ್ಲೋರೋಫ್ಲೋಕಾರ್ಬನ್ಗಳ ಉತ್ಪಾದನೆಯನ್ನು ಸ್ಥಗಿತಗೊಳ್ಳುವಂತಹ ಒಪ್ಪಂದವನ್ನ ಮಾಡಿಕೊಳ್ಳಲು ಯಶಸ್ವಿಯಾಗಿವೆ. ಪ್ರಪಂಚದಾದ್ಯಂತ ಏನಾಗಿದೆ ಅಂದ್ರೆ, CFC ಕ್ಲೋರೋಫ್ಲೋರೋಕಾರ್ಬನ್ ಮುಕ್ತ ರೆಫ್ರಿಜರೇಟರ್ಗಳನ್ನ ಉತ್ಪಾದನೆ ಎಲ್ಲ ಕಂಪನಿ ತಯಾರಿಸುವುದು ಇದೀಗ ಕಡ್ಡಾಯವಾಗಿದೆ ಅನ್ನುವಂಥದ್ದು ಇಷ್ಟೇ ತಿಳ್ಕೊಳ್ಬೇಕು. 1986ರಲ್ಲಿ ಏನಾಗ್ತದೆ ಅಂತಂದ್ರೆ, ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತದೆ. ಈ ಪರಿಸರ ಕಾರ್ಯಕ್ರಮದಲ್ಲಿ ಏನಾಗ್ತದೆ ಅಂತಂದ್ರೆ, ಕ್ಲೋರೋಫ್ಲೋರೋಕಾರ್ಬನ್ ಮುಕ್ತ ರೆಫ್ರಿಜರೇಟರ್ಗಳನ್ನ ಉತ್ಪಾದನೆಗೆ ಎಲ್ಲ ಕಂಪನಿಗಳಿಗೆ ತಯಾರಿಸುವುದು ಈ ಒಂದು ಕಡ್ಡಾಯವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಡ್ಡಾಯಗೊಳಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಮುಂದಿನದಾಗಿ ನಾವು ನೋಡೋದಾದ್ರೆ, ತ್ಯಾಜ್ಯಗಳ ನಿರ್ವಹಣೆ. ಪರಿಸರದಲ್ಲಿ ನಾವು ಯಾವ ರೀತಿಯಾಗಿ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡ್ತೀವಿ ಅನ್ನೋದನ್ನು ನೋಡೋದಾದ್ರೆ, ನಾವು ಉತ್ಪಾದಿಸ್ತಕ್ಕಂಥ ತ್ಯಾಜ್ಯಗಳಲ್ಲಿ 2 ವಿಧಗಳನ್ನ ನಾವು ನೋಡಬಹುದು. ಜೈವಿಕ ವಿಘಟನೀಯ ತ್ಯಾಜ್ಯಗಳು, ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳನ್ನಂತ ನಾವು ಕರಿತೀವಿ. ಮೊದಲಿಗೆ ನಾವು ಜೈವಿಕ ವಿಘಟನೆ ತ್ಯಾಜ್ಯಗಳನ್ನು ನಾವು ನೋಡೋದಾದ್ರೆ, ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡ್ತಕ್ಕಂಥ ವಸ್ತುಗಳಿಗೆ ನಾವು ಜೈವಿಕ ವಿಘಟನೆಗೆ ಒಳಗಾಗುವಂತ ವಸ್ತುಗಳು ಅಂತ
ಕರಿತೀವಿ. ಇವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಜೈವಿಕ ವಿಘಟನೆಯ ತ್ಯಾಜ್ಯಗಳಂತ ಕರಿತೀವಿ. ಉದಾಹರಣೆಗೆ ನೋಡಬಹುದು. ಹಣ್ಣಿನ ಸಿಪ್ಪೆ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಕಾಗದ ಮತ್ತು ಸಸ್ಯ ಅಥವಾ ಪ್ರಾಣಿಗಳು ಇವೇನಾಗಿರ್ತಾವ ಅಂತಂದ್ರೆ ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂತಹ ವಸ್ತುಗಳು ಅಥವಾ ಬಯೋಗ್ರೇಡೇಬಲ್ ವಸ್ತುಗಳು ಅಂತೇಳಿ ನಾವು ಕರಿತೀವಿ. ಉದಾಹರಣೆಗಾಗಿ ನೋಡ್ಬೋದು ಅನ್ನುವಂಥದ್ದು. ಅದೇ ರೀತಿಯಾಗಿ ಇನ್ನು ಜೈವಿಕ ವಿಘಟನೆಯ ತ್ಯಾಜ್ಯಗಳಿಂದ ಪರಿಸರದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳು ಏನು ಅಂತಂದ್ರೆ ಈ ಮೊದಲಿಗೆ ನಾವು ತಿಳ್ಕೊಳ್ಬೋದು. ಜೈವಿಕ ವಿಘಟನೆ ಕ್ರಿಯೆಯಿಂದ ಏನಾಗ್ತದ ಅಂದ್ರೆ ದುರ್ವಾಸನೆ ಬರ್ತದ. ಇದು ದುರ್ವಾಸನೆ ಪರಿಸರ ವ್ಯವಸ್ಥೆಯಲ್ಲಿ ಹರಡಿ ಏನಾಗ್ತದ ಉಸಿರಾಟಕ್ಕೆ ತೊಂದರೆಯನ್ನ ಉಂಟು ಮಾಡ್ತದ ಅನ್ನುವಂಥದ್ದನ್ನು ಮೊದಲನೇ ಒಂದು ಪರಿಣಾಮ ಅನ್ನೋದಾದ್ರೆ, ಇನ್ನು ಎರಡನೇ ಪರಿಣಾಮ ನೋಡೋದಾದ್ರೆ ರೋಗಗಳನ್ನ ಹರಡ್ಲಿಕ್ಕೆ ಇದು ಜೈವಿಕ ವಿಘಟನೆ ತ್ಯಾಜ್ಯಗಳು ಕಾರಣ ಆಗ್ತಾವ ಅನ್ನುವಂಥದ್ದು. ಅದೇ ರೀತಿಯಾಗಿ ನೀರಿನಲ್ಲಿ ವಿಲೀನಗೊಂಡು ಆಕ್ಸಿಜನ್ ಪ್ರಮಾಣ ಕಡಿಮೆ ಮಾಡಿ ಜಲಚರ ಜೀವಿಗಳಿಗೆ ತೊಂದರೆಯನ್ನ ಉಂಟು ಮಾಡ್ತಾವ ಯಾವುವು ಜೈವಿಕ ವಿಘಟನೆಯ ತ್ಯಾಜ್ಯಗಳು ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಜೈವಿಕ ವಿಘಟನೆಯವಲ್ಲದ ತ್ಯಾಜ್ಯಗಳನ್ನ ನಾವು ನೋಡೋದಾದ್ರೆ ಇವು ಜೈವಿಕ ವಿಘಟನೆ ತ್ಯಾಜ್ಯಗಳು ಅಂತಂದ್ರೆ ಜೈವಿಕ ವಿಘಟನೆಗೊಳ್ಳುವಂತಹ ವಸ್ತುಗಳು ಅಂತ ಕರಿತೀವಿ. ಇಲ್ಲಿ ಜೈವಿಕ ಕ್ರಿಯೆಗೆ ಒಳಗೊಡದೇ ಇರತಕ್ಕಂಥ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡದ ವಸ್ತುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಜೈವಿಕ ವಿಘಟನೆಗೆ ಒಳಗಾಗದಂಥ ವಸ್ತುಗಳು ಅಥವಾ ಜೈವಿಕ ವಿಘಟನೆಯವಲ್ಲದ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆಗಾಗಿ ನೋಡೋದಾದ್ರೆ ಪ್ಲಾಸ್ಟಿಕ್ ಇದು ಜೈವಿಕ ವಿಘಟನೆಗೆ ಒಳಗಾಗಲ್ಲ, ಜೀವ ಕ್ರಿಯೆಗಳಿಂದ ವಿಭಜಿಸಲ್ಪಡೋದಿಲ್ಲ. ಲೋಹಗಳಾಗಿರ್ಬೋದು, ಗಾಜ್ ಆಗಿರ್ಬೋದು, DDT ಆಗಿರ್ಬೋದು, ಆರ್ಗ್ಯಾನೋ ಕ್ಲೋರೈಡ್ಗಳಂತಹ ರಾಸಾಯನಿಕಗಳಾಗಿರ್ಬೋದು ಏನು ಜೈವಿಕ ವಿಘಟನೆಯವಲ್ಲದ ವಸ್ತುಗಳಾಗಿರ್ತಾವ ಅಥವಾ ತ್ಯಾಜ್ಯಗಳಾಗಿರ್ತಾವ ಅನ್ನುವಂಥದ್ದು. ಇದರಿಂದ ಜೈವಿಕ ವಿಘಟನೆಯವಲ್ಲದ ತ್ಯಾಜ್ಯಗಳಿಂದ ಪರಿಸರದ ಮೇಲೆ ಏನ್ ಪರಿಣಾಮ ಬೀರ್ತದ ಅಂತಂದ್ರೆ ಮೊದಲಿಗೆ ಮಣ್ಣು ಮತ್ತು ನೀರನ್ನ ಮಲಿನಗೊಳಿಸ್ತದ ಅನ್ನುವಂಥದ್ದು. ಅದೇ ರೀತಿಯಾಗಿ ಆಹಾರ ಸರಪಳಿಯನ್ನ ಪ್ರವೇಶಿಸಿ ಜೈವಿಕ ಸಂವರ್ಧನೆಗೆ ಒಳಗಾಗ್ತದ. ಇವು ವಿಘಟನೆಗೊಳ್ಳದೇ ಇರುವುದರಿಂದ ಪರಿಸರದಲ್ಲಿ ಸಂಗ್ರಹಗೊಳ್ತದ. ಆದ್ದರಿಂದ ಇವುಗಳು ವಿಲೇವಾರಿ ಮತ್ತು ಶೇಖರಣೆ ಮಾಡುವುದು ಕಷ್ಟ ಸಾಧ್ಯ ಆಗಿರ್ತದ ಅನ್ನುವಂಥದ್ದು. ಇನ್ನು ನಾವು ನೋಡೋದಾದ್ರೆ ಜೈವಿಕ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡತಕ್ಕಂಥ ಸೂಕ್ತ ವಿಧಾನಗಳನ್ನ ಏನು ಅಂತಂದ್ರೆ ಜೈವಿಕ ವಿಘಟನೆಗೊಳ್ಳುವ ಮತ್ತು ವಿಘಟನೆಗೊಳ್ಳುವ ತ್ಯಾಜ್ಯಗಳನ್ನ ನಾವು ಮೊದಲಿಗೆ ಬೇರ್ಪಡೆ ಮಾಡಬೇಕು. ಯಾವ ತ್ಯಾಜ್ಯಗಳು ಜೈವಿಕ ಕ್ರಿಯೆಯಿಂದ ವಿಭಜಿಸಲ್ಪಡ್ತಾವ, ಯಾವ ತ್ಯಾಜ್ಯಗಳು ಜೈವಿಕ ಕ್ರಿಯೆಗಳಿಂದ ವಿಭಜನೆಗೊಳಗಾಗಲ್ಲ ಅನ್ನುವಂಥದ್ದನ್ನ ತ್ಯಾಜ್ಯಗಳನ್ನ ನಾವು ಮೊದಲಿಗೆ ಎರಡನ್ನ ಬೇರ್ಪಡೆ ಮಾಡಬೇಕು. ಬೇರ್ಪಡೆ ಮಾಡ ನಂತರ ಜೈವಿಕ ವಿಘಟನೆಗೊಳ್ಳುವ ತ್ಯಾಜ್ಯಗಳಿಂದ ನಾವು ಏನ್ ಮಾಡೋದು ಕಾಂಪೋಸ್ಟ್ ಅನ್ನ ತಯಾರಿಸ್ತಕ್ಕಂಥ ಪ್ರಕ್ರಿಯೆಗೆ ಒಳಪಡುವುದು. ಅದಾದ ನಂತರ ಏನಾಗ್ತದ ಅಂತಂದ್ರೆ ಜೈವಿಕ ವಿಘಟನೆಗೊಳ್ಳದ ವಸ್ತುಗಳಿಂದ ನಾವು ಮರುಚಕ್ರೀಕರಣ ರೀಸೈಕಲ್ ವಿಧಾನದಿಂದ ಮರುಬಳಕೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೇ ಆದರೆ ತ್ಯಾಜ್ಯಗಳನ್ನ ಸರಳವಾಗಿ ನಾವು ವಿಲೇವಾರಿ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಒಳಕೊಡ್ತೀವಿ. ಇದರಿಂದ ಏನಾಗ್ತದ ಅಂತಂದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳಿಗೆ ಮಾರಕ ರೋಗಗಳು ಬರದಂತೆ ತಡಿಬಹುದು ಮತ್ತು ಪರಿಸರ ವ್ಯವಸ್ಥೆ ಹಾಳು ಆಗದಂತೆ ಮಲಿನವಾಗದಂತೆ ನಾವು ತಡಿಬಹುದು ಅನ್ನುವಂಥದ್ದನ್ನ ಈ ಮೂಲಕ ನಿಮಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಓಜೋನ್ ಪದರ ಮತ್ತು ತ್ಯಾಜ್ಯಗಳ ನಿರ್ವಹಣೆ ಅನ್ನುವಂಥ ವಿಷಯದ ಮೇಲೆ ನಿಮ್ಮ ಜೊತೆಗೆ ಈ ಸಂಚಿಕೆಯನ್ನು ಹಂಚಿಕೊಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ education.in ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.